ಟು ಮೈ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇವತ್ತು ನನಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ನನಗೇನು ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ಇತ್ತೀಚೆಗೆ ಡೆಲಿವರಿ ಆದಮೇಲಿಂದ ಸ್ವಲ್ಪ ಜಾಸ್ತಿ ಥ್ರೋಟ್ ಇನ್ಫೆಕ್ಷನ್ ಆಗ್ತಾಯಿದೆ. ಮೊದಲೆಲ್ಲ ಬರೀ ನೆಗಡಿ, ಗಂಟ್ಲು ಕಟ್ಟ ಆ ಥರ ಇತ್ತು. ಇವಾಗ ಹೀಟ್ಗೆ ಆಗ್ತಾಯಿದೆಯೋ ಇಲ್ಲ ಇನ್ಫೆಕ್ಷನ್ಗೆ ಆಗ್ತಾಯಿದೆಯೋ ಗೊತ್ತಿಲ್ಲ. 4-5 ಸಲ ಆಗಿತ್ತು, ತೋರಿಸ್ಕೊಂಡಿದ್ದೆ, ಮಾತ್ರೆ ಕೂಡ ನುಂಗಿದ್ದೀನಿ. ಅವಾಗವಾಗ ಕ್ಲಿಯರ್ ಆಗ್ತಿತ್ತು. ಮತ್ತು ನಾನು ಗಂಟ್ಲು ಕಟ್ಟಂತ 1-2 ಮಾತ್ರೆನೂ ತೊಗೊಂಡೆ, ಬಟ್ ಸರಿ ಹೋಗಲಿಲ್ಲ. ಈಗ ಅನ್ನಿಸ್ತಾ ಇದೆ ಸ್ವಲ್ಪ ನೆನ್ನೆಗಿಂತ ಇವತ್ತು ಜಾಸ್ತಿ ಆಗಿದೆ. ತೋರಿಸ್ಬಿಡೋಣ ಒಂದ್ಸಲ, ಯಾಕೆ ರಿಸ್ಕು ಅಂತ ಹೋಗ್ತಾಯಿದ್ದೀನಿ. ನಾನು ನಮ್ಮ ಮನೆ ಹತ್ರನೇ ತೋರಿಸೋದು ಯಾವಾಗಲೂ. ನನಗೆ ಸ್ವಲ್ಪ ಮಾತಾಡೋಕ್ಕೆ ಕೂಡ ಆಗ್ತಾಯಿಲ್ಲ ಈಗ, ಯಾಕಂದರೆ ಒಳಗಡೆ ಉಗುಳು ನುಂಗೋಕ್ಕೂ ಆಗ್ತಾಯಿಲ್ಲ. ಮತ್ತು ಶೀತದ ಗಡ್ಡೆ ಹಾರಂಗಿದೆ. ನನ್ನ ಮಗ ಇಲ್ಲಿ ಆಟಾಡ್ತಾ ಇದ್ದಾನೆ ಒಂದು ಸೈಡ್ ಮಾತ್ರ. ಮೊದಲೆಲ್ಲ ನನಗೆ ಯಾವತ್ತೂ ಶೀತದ ಗಡ್ಡೆ ಕೂಡ ಆಗಿಲ್ಲ. ಡೆಲಿವರಿ ಆದಮೇಲಿಂದ ಈ ಥರ ಆಗ್ತಾಯಿದೆ. ಮತ್ತು ತುಳಸಿ ಎಲ್ಲ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಾರೆ, ಬಟ್ ನಾನು ಆಯುರ್ವೇದ ಕಡಿಮೆ, ಇಂಗ್ಲೀಷ್ ಮೆಡಿಸನ್ ಜಾಸ್ತಿ ತೊಗೋತೀನಿ ಅಂತಲೇ ಹೇಳ್ಬೋದು. ನನಗೆ ಅದರಿಂದ ಬೇಗ ಕ್ಲಿಯರ್ ಆಗುತ್ತೆ. ಮತ್ತು ನನಗನ್ಸೋ ಪ್ರಕಾರ ಒಳಗಡೆ ರೆಡ್ಗೆ ಆಗಿರ್ಬೋದು ಇಲ್ಲಿ, ಹಾಗೆ ಸಣ್ಣ ಸಣ್ಣ ಗುಳ್ಳೆಗಳಾಗಿರ್ಬೋದು, ಇನ್ಫೆಕ್ಷನ್ ಥರನೂ ಆಗಿರ್ಬೋದು ಅಂತ ಅಂದ್ಕೊತೀನಿ. ತೋರಿಸ್ಕೊಂಡು ಬಂದು ಮಾತ್ರೆ ನುಂಗಿದ್ಮೇಲೆ ಸರಿ ಹೋಗುತ್ತೆ. ಈಗ ಓಡ್ತಾ ಇದ್ದೀನಿ. ನನ್ನ ಮಗಂದು ಸ್ವಲ್ಪ ವಿಡಿಯೋ ಎಲ್ಲ ಇವತ್ತು ಮಾಡಿದ್ದೀನಿ, ಇದ್ರ ಜೊತೆಗೆ ಅಪ್ಲೋಡ್ ಮಾಡ್ತೀನಿ. ಆಸ್ಪತ್ರೆಗೆ ಹೋಗಿ ಬಂದೆ. ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಹಾಗೆ 2 ಅಲರ್ಜಿ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಅಲರ್ಜಿ ಇಂಜೆಕ್ಷನ್ ಕೂಡ ಹಾಕಿಸ್ಕೊಂಡು ಬಂದೆ. ಸ್ವಲ್ಪ ಪರವಾಗಿಲ್ಲ. ಇಂಜೆಕ್ಷನ್ ಹಾಕಿದ್ಮೇಲೆ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಸರಿ ಹೋಗುತ್ತೆ. ನಾನು ಮಧ್ಯಾಹ್ನ ತೊಗೊಂಡಿಲ್ಲ, ರಾತ್ರಿ ಮಲ್ಕೊಳ್ಳುವಾಗ ತೊಗೊಂಡು 2 ಟೈಮ್ ತೊಗೋಬೇಕು, ಬೆಳಗ್ಗೆ ರಾತ್ರಿ ಅಂದ್ಬಿಟ್ಟು ನಾನು ಮಧ್ಯಾಹ್ನ ತೊಗೊಳಕ್ಕೆ ಹೋಗಿಲ್ಲ. ಸ್ವಲ್ಪ ಪರವಾಗಿಲ್ಲ ಅಷ್ಟೇ, ನೋಡಿಸ್ಕೊಳ್ದೇ ಇದ್ರೆ ಹೋಗ್ತಿರ್ಲಿಲ್ಲ. ಬಿಡಿ ಇಂಜೆಕ್ಷನ್ ಹಾಕ್ಕೊಂಡ್ರೇ ಸ್ವಲ್ಪ ಹೋಗಿದೆ ಅಷ್ಟೇ. ಯಾಕೆ ತರ್ತಾ ಇದೆಯಾ? ಯಾಕೆ ತರ್ತಾ ಇದೆಯಪ್ಪ? ಬೇಡ ಸುಕೃತ್, ತೀಟೆ ಬಿಡಬೇಡ. ಎಲ್ಲಿ ತಲೆ ತೊಗೊಂಡೋಗಿ ಇಕ್ಕೋಗು, ಇಡೋಗು, ವಾಪಸ್ಸು ಹೋಗು. ಗುಡ್. ಎಲ್ಲಿತ್ತು? ಯಾವ ಪ್ಲೇಸಲ್ಲಿ? ಆ ಪ್ಲೇಸಲ್ಲೇ ಇಡು. ಬಾ, ವೆರಿ ಗುಡ್. ಹೇಳಿದ ಮಾತೆಲ್ಲ ಕೇಳ್ತೀಯ ನೀನು? ಮಾತಾಡು ನೀನು, ನೋಡೋಣ ಏನು ಮಾತಾಡ್ತೀಯ ಅಂತ. ಹಾಯ್ ಅನ್ನು, ಹಾಯ್ ಮಾಡು, ಹಾಯ್ ಅನ್ನು. ಬಾಯ್ ಮಾಡಿ ಬೆಲ್ಲಿ ಇಡಬಾರ್ದು, ಹಾಯ್ ಮಾಡಬೇಕು. ಹಾಯ್ ಅನ್ನು, ಹಾಯ್ ಮಾಡಬೇಕು ಅವ್ರಿಗೆಲ್ಲ. ಹಾಯ್ ಅನ್ನು, ಹಾಯ್. ಬಾಯ್ಲಿ ಹೋಮ್ವರ್ಕ್ ಮಾಡು. ಡಯರಲ್ಲಿ ಬುಕ್ ಇದೆ ನೋಡು, ತೊಗೊಂಡು ಬಾ. ಹಾಂ, ವೆರಿ ಗುಡ್. ನಿನ್ನ ಬುಕ್ಗಳು ತೊಗೊಂಬ, ಓದೋದು ಅದೆಲ್ಲ ಏನಕ್ಕೆ? ಅದೆಲ್ಲ ಬೇಡ, ಅಲ್ಲೇ ಇಡು. ಈ ಡಯರಲ್ಲಿದೆ ನೋಡು, ಪಕ್ಕದ್ದು. ಹಾಂ, ಪಕ್ಕದ್ದು. ಎಲ್ಲ ಬುಕ್ ತೊಗೊಂಬ. ಒಂದೊಂದೇ ತೋರ್ತಾ ಇದೆಯಾ? ಎಲ್ಲ ತೊಗೊಂಬ. ಕೈಗೆ ತೊಗೊಂಬಂದು ಕೊಡು. ಹಾಂ, ಕೊಡು ಕೈಯಲ್ಲಿ. ತೊಗೊಂಬ ಎಲ್ಲ ಬೇಗ. ನೋಡು, ಒಂದೊಂದೇ ತರ್ತೀಯಾ? ಹಾಂ, ವೆರಿ ಗುಡ್. ತೊಂಬ. ಹಾಂ, ತೊಗೊಂಬ. ಇನ್ನೂ ಎಲ್ಲ ತೊಗೊಂಬ ಪೂರ್ತಿ. ಹಾಂ, ಬುಕ್ಕು ಕರೆಕ್ಟ್. ಕಾರ್ ಬಿಡು, ಕಾರ್ ಬಿಡು, ಕಾರ್ ಬಿಡು. ಬುಕ್ಕೆಲ್ಲ ತೊಗೊಂಡು ಬಾ, ಓದ್ ಬಾ ಇಲ್ಲಿ. ಯಾರದು? ಸುಕ್ಕರು. ಇದು ನಾನು. ಅಮ್ಮ, ಇದು ನೀನು ಸುಕ್ಕರು. ಅಮ್ಮ. ಹಾಂ, ಕರೆಕ್ಟ್. ಈಗ ಓದಬೇಕು. ಹೇಳ್ಕೊಡ್ತೀನಿ. ನೀನೇ ಹೇಳು, ನೀನು ಹೇಳು, ನೀನು ಹೇಳ್ಕೊಡು ನನಗೆ. ಇದು ಕರೆಕ್ಟಾಗಿ ಹೇಳಪ್ಪ. ಇದು
ಆ ಏ ಅಲ್ಲಿ ನೋಡ್ಕೊಂಡು ಹೇಳ್ಬೇಡ ಸುಕೃತ್, ಇಲ್ಲಿ ನೋಡ್ಕೊಂಡು ಹೇಳು. ನೋ, ಕರೆಕ್ಟಾಗಿ ಬರುತ್ತೆ ನಿನ್ಗೆ, ಹೇಳು. ಫಸ್ಟ್ ಇಂದ ಹೇಳು ಮಗನೇ. ಕ್ಯಾಪ್ಸಿಕಮ್, ಟೊಮೊಟೊ, ಬೀನ್ಸ್. ಹಾಂ ಹಾಂ ಆಯ್ತು. ಪೀಸ್, ಬೀನ್ಸ್, ಪೀಸ್. ಇದು ಆನಿಯನ್, ಹಾಂ, ಪ್ಲಾನೆಟ್ ಫ್ಲವರ್, ಪೊಟ್ಯಾಟೊ, ಸ್ನೋ ಪೀಸ್. ಇದು ಕಾಲಿಫ್ಲವರ್, ಕ್ಯಾರೆಟ್, ಚಿಲ್ಲಿ. ಖಾರ 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 ತಿನ್ನಬಾರ್ದು. ನನಗೆ ತಿನ್ಸ್ತೀಯಾ? ನನಗೆ ಬೇಡ ಬೇಡ, ಖಾರ ಖಾರ. ಸೂಪರಾ, ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ಸ್. ಸಾಕು ಬಿಡಮ್ಮ, ಕತ್ ನೋವ್ತೈತೆ. ಸುಕೃತ್ ಸುಕೃತ್ ಹಾಯ್ ಅನ್ನು, ಹಾಯ್ ಮಾಡಿ. ಸ್ಟ್ರೈಟ್ ಮಾಡು, ಅದು ಹೊಡ್ಕೊತೀಯ. ಏ ನೋ ನೋ. ಹಾಂ, ಈಗ ಬೀಳ್ತೀಯ ಸುಕೃತ್. ನೋಡ್ದಾ ನೋಡ್ದಾ, ಯಾವ್ದು ಮಾಡಬೇಡ ಅಂತೀನೋ ಅದನ್ನೇ ಮಾಡ್ತೀಯ. ತೀಟೆ ಜಾಸ್ತಿ ಮಾಡ್ತೀಯ ನೀನು. ಬಾಲ್ ತಗೊಂಡು ಆಟಾಡು. ಬಾಲ್ ಎಲ್ಲ ಖಾರ ಒಳಗಡೆ ಇಡು, ಖಾರ ಒಳಗಡೆ ಬಾಲ್ ಇಡು, ಎತ್ತಿಡು. ನೋಡು, ಇಲ್ಲಿದೆ ನೋಡು ಬಾಲು. ಹಾಂ, ಎತ್ತು ಮಾಡು ಬಾಲ್. ಇಲ್ಲೇ ಇದೆಯಲ್ಲ ಬಂಗಾರಿ, ಇಲ್ಲೇ ಐತೆ ನೋಡು. ಹ್ಞೂ, ವೆರಿ ಗುಡ್. ಇಲ್ಲ ಬಾ, ಪಕ್ಕದ ಬಿಲ್ಡಿಂಗ್ ಅವ್ರು ಯಾರೋ ಮಾಡಿ ಮೇಲೆ ಹೋಗೋರೆ. ಬಾ ಬಾ, ಅಜ್ಜಿ ಅಲ್ಲ ಬಾ ಅಮ್ಮ, ಅಜ್ಜಿ ಅಲ್ಲ ಬಾ, ಬೇಗ ಬಾ. ಅಜ್ಜಿ ಅಲ್ಲ, ಪಕ್ಕದ ಬಿಲ್ಡಿಂಗ್ ಅವ್ರು ಬಾ, ಬೇರೆ ಯಾರೋ. ಬಾ 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 ಇಲ್ಲಿ. ಅಜ್ಜಿ ಅಲ್ಲಮ್ಮ, ಬಾ. ಚಾಕ್ಲೇಟ್ ಬೇಕು, ಕೊಡ್ತೀನಿ ಬಾ. ಚಾಕ್ಲೇಟ್ ಬಿಚ್ಚಿ ಕೊಡ್ತೀನಿ. ಬಿಸ್ಕೆಟ್ ಬೇಕಾ? ಚಾಕ್ಲೇಟ್ ಬೇಕಾ ಬಿಸ್ಕೆಟ್ ಬೇಕಾ? ಚಾಕ್ಲೇಟ್ ಅಲ್ಲಿಕ್ಕಿದ್ದೀನಾ? ಬಿಸ್ಕೆಟ್ ಅಲ್ಲಿ, ಬಿಸ್ಕೆಟ್ ಬಿಚ್ಕೊಡ್ತೀನಿ ತಗೊಂಬ. ಬಿಸ್ಕೆಟ್ ಬೇಡವಾ? ಬಾದಾಮಿ ತಿಂತೀಯಾ? ಬಾದಾಮಿ ತಿಂತೀಯಾ ಸುಕೃತ್? ಹಾಂ ಬಾ, ಹಾಕ್ಕೊಡ್ತೀನಿ ನಡಿ ತಿಂಡಿ. ಚಿಪ್ಸ್ ಕೊಡ್ಲಾ? ಚಿಪ್ಸ್ ಬೇಡವಾ? ಚಾಚಿನೇ ಬೇಕು, ಚಾಕ್ಲೇಟೇ ಬೇಕಾ? ಚಿಪ್ಸು? ಚಿಪ್ಸ್ ಬೇಡವಾ? ಅಲ್ಲೈತಾ? ತಗೊಂಡೋಗಿ ನಿಧಾನಕ್ಕೆ ಕೊಡು, ಚೆಲ್ಬೇಡ. ಕಾಫಿಗೆ ಇಕ್ಕಿದ್ದೀನಿ, ಕಾಫಿ ಮಾಡಿಕೊಡ್ತೀನಿ ಅಂತ ಹೇಳು ಪಪ್ಪಂಗೆ. ಏನಂತ ಹೇಳ್ಬೇಕು ಹೇಳು? ಕಾಫಿ ಅಂತ ಹೇಳಬೇಕು. ಕೊಡು. ಮುಟ್ಬೇಡ, ಬಿಸಿ. ನಾನು ತಗೊಂಡು ಹೋಗ್ತೀನಿ ಬಾಯಲ್ಲಿ. ಏನು ಹೇಳು ಇನ್ನೊಂದ್ಸಲ? ಬೇಡ. ಬೀಳ್ತೀಯ ಸುಕೃತ್? ಒಂದು ಕಡೆ ಕುತ್ಕೋ, ಬರೀ ತೀಟೆ ನೀನು. ನೋಡು, ಒಂದು ಕಡೆ ಕುತ್ಕೊಂಡು ಆಡ್ತೀಯ. ನೀಟಾಗಿ ಮುಖ, ಕೈ ಕಾಲೆಲ್ಲ ಒರೆಸ್ಕೊ. ಮುಖ ತಗೊಂಡು ಅಲ್ಲೇ ಬೀಕಿದೆಯಾ? ಟವಲ್ ಎತ್ತಿಡು ಮೇಲೆ ಸುಕೃತ್. ಸುಕೃತ್, ವಾಪಸ್ ಟವಲ್ ಎತ್ತಿಡು ಬಂಗಾರಿ. ನೋಡು, ಹಾಂ ನೋಡ್ದಾ? ಟವಲ್ ಎತ್ತು ವಾಪಸ್ ಎಲ್ಲಿ ತಳಿಡು. ಯಾರದು? ಪಿಂಕಿ ಫ್ರೆಂಡಾ? ಪಿಂಕಿನಾ ಅದು? ಬಂಟಿ.
ಎತ್ಕೊಡ್ಲಾ? ಬಿಚ್ಕೊಡ್ಲಾ? ಬಿಚ್ಕೊಡ್ಲಾ? ಎಲ್ಲ ತೆಗ್ದುಬಿಟ್ಟಾ? ಅದ್ಯಾರು? ಹಾಂ, ಎಲಿಫೆಂಟ್. ನೆಕ್ಸ್ಟ್ ಪಿಕಾಚು ಅಲ್ಲಿ. ಪಿಕಾಚು ತೋರಿಸು. ಪಿಕಾಚು ಅಲ್ಲಿ. ಹಾಂ, ಎಲಿಫೆಂಟ್ ತೋರಿಸಿದ್ಯಾ ಬಿಡು ಸಾಕು. ಪಿಕಾಚು ತೋರಿಸು. ಪಿಕಾಚು ಯಾವುದು? ಪಿಕಾಚು ಅಲ್ಲಿ. ಹಾಂ, ವೆರಿ ಗುಡ್. ಪಿಕಾಚು. ಹಾಂ, ಇದು ಟೆಡ್ಡಿ ಅಲ್ಲಿ. ಟೆಡ್ಡಿ ಬೇರಲ್ಲಿ. ಟೆಡ್ಡಿ. ಟೆಡ್ಡಿ, ವೆರಿ ಗುಡ್. ಮಂಕಿ ತೋರಿಸು. ಮಂಕಿಯಲ್ಲಿ. ಮಂಕಿ. ಮಂಕಿ, ವೆರಿ ಗುಡ್. ಹ್ಞೂ, ಮಂಕಿ ಕಟ್ಟಾಯ್ತಾ? ಆಯ್ತು, ಆಟ ಆಡು. ಯಾರ್ಯಾರು 3 ವರ್ಷದ ಗಂಡು ಮಕ್ಳು ಇರ್ತಾರಲ್ಲ, ಮಾತಾಡಿಲ್ಲ ಮಕ್ಕಳು, ಇನ್ನೂ ಮಾತಾಡ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊಬಿಡಿ. ನಿಜವಾಗ್ಲೂ ಗ್ಯಾರಂಟಿ ಮಾತಾಡ್ತಾರೆ. ಮನೇಲಿ ಮಾತಾಡ್ತಾ ಇರ್ತಾರೆ, ಹೊರಗಡೆ ಹೋದಾಗ ಮಾತಾಡೋದಿಲ್ಲ. ಕೆಲವ್ರು ಕರೆದಾಗೂ ಹೋಗೋದಿಲ್ಲ. ನನ್ನ ಮಗ ಹಾಗೆ ಮಾಡ್ತಿದ್ದ. ಒಂದು ಸ್ವಲ್ಪ ಹುಳ್ಕಲ್ಲಾಗಿರೋ ಥರ ಇತ್ತು. ಅಲ್ಲೇ ಒಂದು 6 months ಬ್ಯಾಕು ಶಾಪ್ಗೆ ಡೆಂಟಲ್ ಕ್ಲಿನಿಕ್ ಹೋಗಿದ್ವಿ. ಅಲ್ಲಿ ಅವರು ಹೇಳಿದ್ರು, ಯಾಕೆ ನಿಮ್ಮ ಮಗ ಜಾಸ್ತಿ ಮಾತಾಡೋದಿಲ್ಲ, ನೋಡಿ ನಾನು ಎಷ್ಟು ಮಾತಾಡಿಸ್ತಾ ಇದ್ದೀನಿ, ಮಾತಾಡ್ತಾ ಇಲ್ಲ, ಪ್ಲೇ ಹೋಮ್ಗೆ ಹಾಕಿ ಒಂದ್ಸಲ ಡಾಕ್ಟ್ರಿಗೆ ತೋರಿಸಿ ಅಂತಲೂ ಹೇಳಿದ್ರು. ಬಟ್ ನಾನು ಅದನ್ನೇ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಬಿಟ್ಟೆ. ನಮ್ಮ ಹಸ್ಬೆಂಡ್ ಹೇಳಿದ್ರು, ಟೆನ್ಷನ್ ಮಾಡ್ಕೊಂಡು ಬೇಡ, ಮಾತಾಡ್ತಾರೆ. ಯಾಕೆಂದರೆ ನಾವು 1st ಫ್ಲೋರಲ್ಲಿದ್ದೀವಿ. ನನ್ನ ಮಗ ಒಬ್ಬನೇ ಇರೋದಲ್ವ. ಈಗ ಅಕ್ಕಪಕ್ಕನೂ ಯಾರೂ ಸಿಗೋದಿಲ್ಲ ಮಕ್ಕಳು ಇಲ್ಲಿ ಆಟಾಡೋಕ್ಕೆ ಮಾತಾಡೋಕ್ಕೆ ಆಗಿರ್ಬೋದು. ಇವಾಗ ಅವನಿಗೆ 3 ವರ್ಷ 1 ತಿಂಗಳು. ಈಗ ನಮ್ಮ ಹತ್ರ ನೋಡಿ ಈಗ ಎಷ್ಟು ಮಾತಾಡ್ತಾ ಇದ್ದಾನೆ. ಹಂಗೆ ಇವಾಗ ಪಾರ್ಕ್ ಹೋಗೋಣ ಬಾ ಅಂತ ಕರೀತಾ ಇದ್ದಾನೆ ನನ್ನೂ. ಮೊದಲೆಲ್ಲ ಇಷ್ಟು ಮಾತಾಡ್ತಿರ್ಲಿಲ್ಲ. ಅದಕ್ಕೆ ಹೇಳೋದು ವೆಯ್ಟ್ ಮಾಡಬೇಕು ಅಂತ. ನಾನು ಹಂಗೂ ಈಗ ಪ್ಲೇ ಹೋಮ್ಗೆ ಹಾಕ್ಬಿಡೋಣ ಜನವರಿಯಿಂದ ಅಂತ ಅಂದ್ಕೊಂಡೆ. ನಾನೊಂದು 15 ಡೇಸು ನಮ್ಮ ಮಮ್ಮಿ ಮನೆಗೆ ಹೋಗಿದ್ವಿ, ಘಾಟಿ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳಕ್ಕೆಲ್ಲ. ಆವಾಗಿಂದ ಬಂದಾಗಿಂದ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದಾನೆ. ಅಲ್ಲೆಲ್ಲ ನಮ್ಮ ಅಪ್ಪ ಅಮ್ಮ ಮತ್ತು ಅಕ್ಕನ ಮಕ್ಕಳೆಲ್ಲ ಬಂದಿದ್ದರು, ಅಲ್ಲೆಲ್ಲ ಇದ್ರಲ್ಲ. ಆವಾಗಿಂದ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದಾನೆ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಮಾತಾಡ್ತಿದ್ದ, ಬಟ್ ಇಷ್ಟೊಂದು ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಈಗ ಪ್ರತಿಯೊಂದು ಮಾತಾಡ್ತಾನೆ, ಸ್ವಲ್ಪನೇ ಮಾತಾಡ್ತಾನೆ. ಅಂದರೆ ಮೊದಲು ಮಾತಾಡುವಾಗ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ ಅವನೇನು ಮಾತಾಡ್ತಾ ಇದ್ದಾನೆ ಅಂತ. ಈಗ ಅವನೇನು ಮಾತಾಡ್ತಾ ಇದ್ದಾನೆ ಅನ್ನೋದು ನನಗೆ ಕ್ಲಿಯರಾಗಿ ಅರ್ಥ ಆಗ್ತಾಯಿದೆ. ನಮ್ಮ ಹಸ್ಬೆಂಡ್ಗೂ ಕೂಡ ಅರ್ಥ ಆಗ್ತಾಯಿದೆ. ಮೊದಲು ಅವ್ರಿಗೂ ಅರ್ಥ ಆಗ್ತಿರ್ಲಿಲ್ಲ, ಇವನೇನು ಹೇಳ್ತಾ ಇದ್ದಾನೆ ಹೇಳು ಅಂತ ಕೇಳ್ತಿದ್ರು ನನಗೆ. ಕೆಲವೊಂದು ಅರ್ಥ ಆಗ್ತಿತ್ತು, ಕೆಲವೊಂದು ಅರ್ಥ ಆಗ್ತಿಲ್ಲ. ಈಗ ಸ್ಪಷ್ಟವಾಗಿ ಮಾತಾಡ್ತಾನೆ. ಒಂದೊಂದು ವರ್ಡ್ ಹೇಳ್ತಾನೆ. ಮೊದಲು ಒಂದೊಂದು ವರ್ಡ್ ಹೇಳ್ತಿದ್ದ, ಬಟ್ ಈಗ ಕಂಟಿನ್ಯೂಸ್ ಆಗಿ ಒಂದು ವಾಕ್ಯ ಇದ್ದರೆ ಅದರಲ್ಲಿ 3 ವರ್ಡ್ ಹೇಳ್ತಾನೆ ಕಂಟಿನ್ಯೂಸ್ ಆಗಿ. ಆವಾಗ ನನಗೆ ಅರ್ಥ ಆಗ್ತಾಯಿದೆ. ಯಾರು ಏನು ಬೇಜಾರು ಮಾಡ್ಕೋಬೇಡಿ, ನಾನು ತುಂಬ ಬೇಜಾರು ಮಾಡ್ಕೊಂಡಿದ್ದೆ. ಬಟ್ ಗಂಡು ಮಕ್ಕಳೇ ಆ ಥರ ಅಂತ ಹೇಳ್ತಿದ್ರು ನನಗೆಲ್ಲರೂ. ನಮ್ಮ ಅಕ್ಕನೂ ಕೂಡ ಎಷ್ಟೊಂದು ಸಲ ಹೇಳಿದ್ದಾರೆ, ಗಂಡು ಮಕ್ಕಳು ಸ್ವಲ್ಪ ಮಾತು ಲೇಟು ಅಂತ. ನಮ್ಮನೆ ಸ್ವಲ್ಪ ದೂರದಲ್ಲಿ ಒಂದು ಹೆಣ್ಮಗು ಹುಡುಗಿ ಇದೆ, ಸೇಮ್ ಇವನಿಗಿಂತ ಒಂದು 3 ತಿಂಗಳು ಬಂತು ದೊಡ್ಡ ಹುಡುಗಿ. ಆ ಹುಡುಗಿ ತುಂಬ ಮಾತಾಡ್ತಿತ್ತು. ನನಗೇನು ಅನ್ನಿಸ್ತು, ನನ್ನ ಮಗ ಏನಕ್ಕೆ ಮಾತಾಡ್ತಿರ್ಲಿಲ್ಲ ಅಂತ. ನೋಡಿ ಇವಾಗ ಅವನು ಮಾತಾಡ್ತಾ ಇದ್ದಾನೆ. ಆಮೇಲೆ ರಿಲೇಟಿವ್ ಎಲ್ಲ ಇನ್ನೂ ಮಾತಾಡಲ್ವಾ, ಮಾತಾಡಬೇಕಲ್ವಾ, ಅಲ್ಲೇ 3 ವರ್ಷ ಆಯಿತು ಅಂತ ಹೇಳ್ತಿದ್ರು. ಬಟ್ ಇವಾಗ ಮಾತಾಡೋದ್ರಿಂದ ನನಗೆ ಖುಷಿ ಆಗ್ತಾಯಿದೆ. ನನ್ನ ಮಗನ ಮೇಲೆ ಕಾನ್ಫಿಡೆಂಟ್ ಇದೆ ನನಗೆ. ಮೊದಲಿಂದನೂ ಇತ್ತು ಅವ್ನು ಮಾತಾಡ್ತಾನೆ ಅಂತ. ಏನು ಮಾಡೋಕ್ಕಾಗಲ್ಲ, ಅಕ್ಕಪಕ್ಕ ಇಲ್ಲಿ ಮಕ್ಕಳಿಲ್ಲ, ಬಿಡೋಕ್ಕಾಗೋದಿಲ್ಲ, ಯಾರೂ ಬರೋದಿಲ್ಲ ಮಕ್ಕಳು ಆಟಾಡೋಕ್ಕೆ. ಯಾವಾಗೂ ನಾವು ಬೇರೆಯವ್ರ ಮನೆಗೆ ಹೋಗೋಕ್ಕಾಗಲ್ಲ. ಎಲ್ಲ ಅವ್ರನ್ನ ಕರೆದ್ರೂ ಯಾರೂ ಬರಲ್ವಲ್ಲ, ಅದಕ್ಕೋಸ್ಕರ ಅಷ್ಟೇ. ಏನೂ ಆಗಲ್ಲ ಬಿಡಿ. ನಿಮ್ಮ ಮಕ್ಕಳು ಕೂಡ ಗ್ಯಾರಂಟಿ ಮಾತಾಡ್ತಾರೆ, ಗಂಡು ಮಕ್ಕಳು 3 ವರ್ಷ ಆದಮೇಲೆ ಅನ್ಕೋತೀನಿ.